ಹಲೋ ನಮಸ್ತೆ, ನಾನು ಲಾವಣ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು HSRP ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. HSRP ರಿಜಿಸ್ಟ್ರೇಷನ್ನ ಟಿಲ್ ಮೇ 31 ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಇದನ್ನು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ. HSRP ರಿಜಿಸ್ಟ್ರೇಷನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಇದರಲ್ಲಿ ನಾವು HSRP ಬುಕ್ಕಿಂಗ್ ಅಂತ ಸೆಲೆಕ್ಟ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಪೇಜು ಬಂದು HSRP ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಫುಲ್ ನೇಮು RC ಕಾಪಿ ತೊಗೊಳ್ಳಿ. ಆ RC ಕಾಪಿಲಿ ನೇಮ್ ಏನಿದೆಯೋ, ಓನರ್ ಯಾರಿದ್ದಾರೋ ಅವ್ರದ್ದು ನೇಮು, ಫುಲ್ ನೇಮ್ ಹಾಕಬೇಕು. ಹಾಕ್ತಾಯಿದ್ದೀನಿ ಇವಾಗ. ನೆಕ್ಸ್ಟು ಮೇಲ್ ಐ ಡಿ ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ನೋಟಿಫಿಕೇಷನ್ ಈಗ ನಾವು ನಂಬರ್ ಪ್ಲೇಟ್ ಯಾವಾಗ ಬಂದು ಕಲೆಕ್ಟ್ ಮಾಡಬೇಕು, ಆ ಥರ ಡೀಟೇಲ್ಸು ಪ್ಲಸ್ OTP ಅದೆಲ್ಲ ಮೇಲ್ಗೆ ಹೋಗುತ್ತೆ. ಸೊ ಹಾಗಾಗಿ ಆ ಇನ್ಫಾರ್ಮೇಷನ್ ಮೇಲ್ ಹೋಗೋದ್ರಿಂದ ಮೇಲ್ ಐ ಡಿ ಹಾಕಿದ್ವಿ. ನೆಕ್ಸ್ಟು ಇದಾದಮೇಲೆ ಸ್ಟೇಟ್ ಬಂದು ಕರ್ನಾಟಕ ಸೆಲೆಕ್ಟ್ ಮಾಡಿ. ಕರ್ನಾಟಕದಿಂದ ಮಾಡ್ತಿರೋದ್ರಿಂದ ವೆಹಿಕಲ್ ನಂಬರು, RC ಕಾಪಿಲೇ ವೆಹಿಕಲ್ ನಂಬರ್ ಇರುತ್ತೆ, ಆ ವೆಹಿಕಲ್ ನಂಬರ್ನ ಹಾಕಿ. ನೆಕ್ಸ್ಟು ಮೊಬೈಲ್ ನಂಬರ್ಗೆ ಲಾಸ್ಟಿಗೆ ಒಂದು OTP ಹೋಗುತ್ತೆ. ಆ OTP ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾಗಿ ಮೊಬೈಲ್ ನಂಬರ್ ಹಾಕಿದ್ವಿ. ನೆಕ್ಸ್ಟು ಡಿಸ್ಟಿಕ್, ಯಾವ ಡಿಸ್ಟಿಕ್ಕಿಂದ ನೀವು ಇದು ಮಾಡ್ತಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ಹಾಕಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿ ನೀವು ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಅಂತ ಇಲ್ಲಿದೆ ನೋಡಿ, ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್. ಸೊ 2 ವೀಲರಿಗೆ ಮಾಡ್ತೀರಾ, 3 ವೀಲರಿಗೆ ಮಾಡ್ತೀರಾ, ಕಾರ್ಗ ಯಾವುದು ಅಂತ. ಸೊ ನಾನು 4 ವೀಲರಿಗೆ ಮಾಡ್ತಿರೋದು, ಹಾಗಾಗಿ 4 ವೀಲರ್ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಕಂಪನಿಗಳು ಬರುತ್ತೆ, ಯಾವ ಕಂಪನಿ, ಸುಜುಕಿನ, ಮಹೇಂದ್ರನ, ಈ ರೀತಿ. ಸೊ ಹ್ಯುಂಡೈ ನಮ್ಮದು, ಸೊ ಹ್ಯುಂಡೈ ಅಂತ ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟು ಪೇಜ್ ಬಂದು ಇಲ್ಲಿ ಈ ಥರ ಆಪ್ಷನ್ ಸಿಗುತ್ತೆ. ರೀಪ್ಲೇಸ್ಮೆಂಟ್ ಬುಕ್ಕಿಂಗ್ ಏನಾದ್ರು ಇದ್ರೆ ಮಾಡಿ, ಕಲರ್ ಸ್ಟಿಕ್ಕರ್ ಆ ಥರ ಎಲ್ಲ ಇದೆ. ಇಲ್ಲಿ ಹೈಲಿ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒನ್ ಇದ್ರ ಮೇಲೆ ಬುಕ್ ಅಂತ ಸೆಲೆಕ್ಟ್ ಮಾಡಿ. ಕ್ಲಿಕ್ ಮಾಡೋದ್ಮೇಲೆ ಬುಕ್ಕಿಂಗ್ ಡೀಟೇಲ್ಸ್ ಅಂತ ಬಂತು. ಇಲ್ಲಿ ಸ್ಟೇಟು, ಯಾವ ಸ್ಟೇಟು ನಿಮ್ಮದು ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಕರ್ನಾಟಕ ಹಾಕಿದ್ವಿ. ರಿಜಿಸ್ಟ್ರೇಷನ್ ನಂಬರು, ಗಾಡಿ ರಿಜಿಸ್ಟ್ರೇಷನ್ ನಂಬರು ಯಾವುದು, KA 13 ಮೀನ್ ಟು ಸಿ ನಮ್ಮದು ಹಾಸನ ಆಗಿರೋದ್ರಿಂದ ನಾವು ಯಾವುದೇ ಒಂದು ನಂಬರ್ ಇದೆಯೋ ಅದನ್ನ ಹಾಕ್ತಿದ್ದೀವಿ. ಮತ್ತು ಇದು ಚೇಸಿಸ್ ನಂಬರ್ ಅಂತ ಇದೆ, ಇದು ಬಂದು ಅಷ್ಟೇ ಇದ್ರ ಮೇಲೆ ಇರುತ್ತೆ, ಯಾವುದೋ RC ಕಾಪಿಲಿರುತ್ತೆ. RC ಕಾಪಿದು ಹಾಕಿ, RC ಕಾಪಿದು ಹಾಕಬೇಕು. ಹಾಕೋಣ ಇವಾಗ. H3836 ಓಕೆ, ಇದು ಆಯಿತು. ನೆಕ್ಸ್ಟು ಇಂಜಿನ್ ನಂಬರು, ಇದು ಕೂಡ RC ಕಾಪಿಲಿರುತ್ತೆ. ಇಂಜಿನ್ ನಂಬರ್ ಎಂಟ್ರಿ ಮಾಡೋಣ. ಇಂಜಿನ್ ನಂಬರ್ ಎಂಟ್ರಿ ಮಾಡ್ತಾಯಿದ್ವಿ. ಯಾಕೆ ಇಷ್ಟು ಡಿಲೇ ಆಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ನಾನು ಕೂಡ ಮಾಡ್ತಾ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿರೋದು. ಸೊ ಹಾಗಾಗಿ ಇದು ಸ್ವಲ್ಪ ಡಿಲೇ ಆಗ್ತಿದೆ. ಆಯಿತು. ನೆಕ್ಸ್ಟು ಕ್ಯಾಪ್ಚಾ ಎಂಟ್ರಿ ಮಾಡಲಿಕ್ಕಿರುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ಆದಮೇಲೆ ಸಬ್ಮಿಟ್ ಇದೆ ಆಪ್ಷನ್ನು. ಕ್ಲಿಕ್ ಹಿಯರ್ ಸೆಲೆಕ್ಟ್ ಮಾಡಬೇಕು. ಓನರ್ ನೇಮು, RC ಕಾಪಿಲಿ ಓನರ್ ನೇಮ್ ಏನಿರುತ್ತೋ ಅದನ್ನು ಹಾಕಬೇಕು. ಆಮೇಲೆ ಇಮೇಲ್ ಐ ಡಿ, ಸ್ಟಾರ್ಟಿಂಗ್ಗೆ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತೀರ, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಎಲ್ಲ ಡೀಟೇಲ್ಸು ಮೇಲ್ ಐ ಡಿಗೆ ಬರುತ್ತೆ ಫ್ಯೂಚರಲ್ಲೂ ಕೂಡ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರು, ಈವನ್ ಓನರ್ದು ಹಾಕಿದ್ರೂ ಆಗುತ್ತೆ, ಆರ್ ಎಲ್ಸ್
ಯಾರ್ದಾದ್ರೂ ಗೊತ್ತಿರೋರ್ದು ಇನ್ ದ ಸೆನ್ಸ್ ಎಲ್ಲ ಡೀಟೇಲ್ಸ್ ನೋಡ್ಲಿಕ್ಕೆ ಬರೋರ್ದು ಫೋನ್ ನಂಬರ್ ಹಾಕಿದ್ರೂ ಆಗುತ್ತೆ. ಇಲ್ಲಿ ಅಡ್ರೆಸ್ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಆಪ್ಷನ್ ಬಂದು ಹೋಮ್ ಡೆಲಿವರಿ ಅಂತ ಒಂದಿದೆ, ಮತ್ತು ಡೈರೆಕ್ಟಾಗಿ ಲೊಕೇಶನ್ಗೆ ಹೋಗಿ ಕಲೆಕ್ಟ್ ಮಾಡೋದು ಅಂತ ಇದೆ. ಎರಡು ಇರೋದ್ರಿಂದ ನೀವು ಇನ್ ಕೇಸ್ ಹೋಮ್ ಡೆಲಿವರಿ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಗೆ ನಂಬರ್ ಪ್ಲೇಟ್ನ ಸೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಅಡ್ರೆಸ್ಸು ಕರೆಕ್ಟಾಗಿರಬೇಕಾಗುತ್ತೆ. ಕರೆಕ್ಟಾಗಿದ್ದರೆ ನಿಮ್ಮ ಮನೆಗೆ ಈ ಅಡ್ರೆಸ್ ಬರುತ್ತೆ, ಮನೆಗೆ ನಂಬರ್ ಪ್ಲೇಟ್ ಬರೋ ಅಂಥದ್ದು. ಫುಲ್ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಆಗ್ತಾಯಿದೆ. ಈಸಿ ಇದೆ, ಅಂದರೆ ಎಲ್ಲದು ಏನು RC ಕಾಪಿಲಿ ಇದೆಯಲ್ವಾ, ಸೇಮ್ ಎಲ್ಲ ಡೀಟೇಲ್ಸು. ಇದೇನು ಹೋಗಿ ಸೈಬರ್ ಸೆಂಟ್ರಲ್ಲಿ ಮಾಡಿಸ್ಬೇಕು ಆ ಥರ ಏನಿಲ್ಲ, ಎಲ್ಲ ಈಸಿ ಇದೆ. ನಾವೇ ಓನಾಗಿ ಮೊಬೈಲಲ್ಲಿ ಮಾಡ್ಕೊಬಿಡ್ಬೋದು. ಸೊ ಕಷ್ಟ ಅಂತಲೂ ಏನೂ ಆಗೋಲ್ಲ, ಈಸಿ ಇರೋದ್ರಿಂದ ಮಾಡ್ಕೋಬೋದು. ನೆಕ್ಸ್ಟು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಆಯಿತು. ನೆಕ್ಸ್ಟ್ ಕೊಡಬೇಕಿಲ್ಲಿ. ನೆಕ್ಸ್ಟ್ ಕೊಟ್ಟಾದಮೇಲೆ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ವೆರಿಫೈ ಆಗುತ್ತೆ. ಇದು ವೆರಿಫೈ ಆದಮೇಲೆ ಇನ್ನೊಂದು ಆಪ್ಷನ್ ಬರುತ್ತೆ, ಆರ್ಡರ್ ಬುಕ್. ಅಂದರೆ ಇಲ್ಲಿ ಒಂದು ವೆರಿಫಿಕೇಷನ್ ಕೋಡು ಮೊಬೈಲ್ಗೆ ಹೋಗುತ್ತೆ. ಅಂದರೆ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀವಲ್ವ ನಾವು, ಆ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ. ಆ ನಂಬರ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಎಂಟ್ರಿ ಮಾಡಿ ಆದಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ನೋಡಿ, ಹೋಮ್ ಡೆಲಿವರಿ ಮತ್ತು ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದರೆ, ಒಂದೊಂದು ಹಾಸನ್ಗೆ ಅಂತ ಅಂದರೆ ಹಾಸನ್ಗೆ ಕೆಲವೊಂದು ಔಟ್ಲೆಟ್ ಕೊಟ್ಟಿರ್ತಾರೆ. ಇನ್ ದ ಸೆನ್ಸ್ ಇಂಥ ಇದರಲ್ಲಿ ಅಷ್ಟೇ ಪ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ್ವಿ ನಾವು, ಹೋಗಿ ಅಲ್ಲೇ ಇದು ಮಾಡಬೇಕು ಅಂತ. ಇನ್ ಕೇಸ್ ಹೋಗೋಕ್ಕಾಗದಿದ್ದವರು ಹೋಮ್ ಡೆಲಿವರಿ ಅಂತ ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಕರ್ನಾಟಕ ಹಾಸನ್ ಅಂತ ಸೆಲೆಕ್ಟ್ ಮಾಡಿದೆ. ಸರ್ಚ್ ಡೀಲರ್ ಆರ್ ಪಿನ್ ಕೋಡ್ ಹಾಕಿದ್ರೆ ಯಾವ ಡೀಲರ್ ನಿಮಗೆ ಅವೈಲೇಬಿಲಿಟಿ ಇದೆ ಅನ್ನೋದು ನಿಮಗೆ ಹಾಸನ್ ಲೊಕೇಶನಲ್ಲಿ ತೋರಿಸುತ್ತೆ. ನಾವು ಯಾವ ಡೀಲರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀವಿ. ಇಲ್ಲಿ ಸೆಲೆಕ್ಟ್ ಮಾಡಿ ಆದಮೇಲೆ ಎಷ್ಟು ಅಮೌಂಟ್ ಆಗಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ, ಮತ್ತು ಆ ಶಾಪ್ದು ಅಡ್ರೆಸ್ ಎಲ್ಲ ಇಲ್ಲೇ ತೋರಿಸ್ತಿದೆ. ನೆಕ್ಸ್ಟ್ ಪ್ರೋಸೆಸ್ ಕೊಟ್ಟಾದಮೇಲೆ ನಮಗೆ ಯಾವ ಡೇಟಲ್ಲಿ ಹೋಗಿ ನಾವು ಈ ನಂಬರ್ ಪ್ಲೇಟ್ನ ಸೆಲೆಕ್ಟ್ ಮಾಡ್ಕೋಬೋದು ಅನ್ನೋದಿದೆ. ಈ ರೆಡ್ಡಲ್ಲೆಲ್ಲ ಇರೋದು ಆಲ್ರೆಡಿ ಆ ಡೇಟು ಸೆಲೆಕ್ಟ್ ಆಗೋಗಿದೆ, ಅದು ನಮ್ಗೆ ಅವೈಲೇಬಿಲಿಟಿ ಇಲ್ಲ. ಅದು ಆ ಡೇಟ್ನ ಬಿಟ್ಟು ಬೇರೆ ಡೇಟ್ನ ಸೆಲೆಕ್ಟ್ ಮಾಡಬೇಕು, ನಮಗೆ ಯಾವಾಗ ಕನ್ವೀನಿಯೆಂಟ್ ಇದೆಯೋ ಆವಾಗ. ಅದ್ರ ಜೊತೆಗೆ ಯಾವ ಟೈಮಿಗೆ ಹೋಗಿ ನಾವು ಕಲೆಕ್ಟ್ ಮಾಡ್ಕೋತೀವಿ ಅನ್ನೋದು ಕೂಡ ಇಲ್ಲಿ ಮಾಡಲಿಕ್ಕಿದೆ. ಸೊ ಇಲ್ಲಿ ಯಾವ ಟೈಮ್ಗೆ ಹೋಗಿ ಮಾಡ್ಕೊತಿದ್ವಿ ಅನ್ನೋದನ್ನ ಇಲ್ಲಿ ನೋಡೋಣ. ಸೊ ನಾವು ಯಾವ ಡೇಟ್ ಸೆಲೆಕ್ಟ್ ಮಾಡ್ತಿದ್ದೀವಿ, ಯಾವ್ದು ಅವೈಲೇಬಿಲಿಟಿ ಇದೆಯೋ ಆ ಡೇಟ್ನ ಸೆಲೆಕ್ಟ್ ಮಾಡ್ತೀನಿ. 22 ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸ್ಲಾಟ್ ಬಂದು 10 to 12 ಸೆಲೆಕ್ಟ್ ಮಾಡ್ತೀವಿ, ಯಾವ ಟೈಮ್ಗೆ ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಿದ್ವಿ. ಇದು ಅವೈಲೇಬಲ್ ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕು. ಇದು ಆದಮೇಲೆ ಬುಕ್ಕಿಂಗ್ ಸಮ್ಮರಿ ಅಂತ ಹೇಳಿದ್ರೆ, ನಾವು ಇದುವರೆಗೂ ಏನು ಎಂಟ್ರಿ ಮಾಡಿದ್ದೀವಲ್ವ ಅದೆಲ್ಲ ಕರೆಕ್ಟ್ ಇದೆಯಾ ಏನು ಅಂತ ಇಲ್ಲಿ ನೋಡ್ಬೋದು ನಾವು ಆ್ಯಕ್ಚುಲಿ, ಆಯಿತಾ. ಆ ರೀತಿ ನೋಡ್ಬೋದು. ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಓನರ್ ನೇಮು, ಫೋನ್ ನಂಬರು, ಪ್ರತಿಯೊಂದು ಡೀಟೇಲ್ಸ್ ಎಂಟ್ರಿ ಮಾಡೋದು. ಫಸ್ಟಿಂದ ಲಾಸ್ಟ್ವರೆಗೆ ಏನು ಎಂಟ್ರಿ ಮಾಡಿದ್ವಿ ಅದು ಇಲ್ಲಿದೆ. ಇದೆಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಮೊಬೈಲ್ ನಂಬರ್ ಹಾಕಬೇಕು. ಮತ್ತು ಪೇಮೆಂಟ್ ಇದು ನೆಕ್ಸ್ಟು ಇದೆಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಅಲ್ಲೊಂದು ಆಪ್ಷನ್ ಇದೆ, ಅದ್ಮೇಲೆ ಟಿಕ್ ಮಾಡಿ ಫೋನ್ ನಂಬರ್ ಹಾಕಿ ಪ್ರೋಸೆಸ್ ಕೊಡೋದು. ಪ್ರೋಸೆಸ್ ಕೊಟ್ಟರೆ ಇಲ್ಲಿ ಅಮೌಂಟ್ ತೋರಿಸುತ್ತೆ, ಎಷ್ಟೆಷ್ಟು ಅಮೌಂಟು ಏನು ಅಂತ, ಎಷ್ಟಾಗ್ಬೋದು ಅಂತ. 778.80 ಇದೆ. ಪೇಮೆಂಟ್ ಆ್ಯಂಡ್ ಕನ್ಫರ್ಮ್ ಅಂತ ಕೊಟ್ಟಿದ್ದೀನಿ. ಪೇಮೆಂಟ್ ಅಂತ ಕನ್ಫರ್ಮ್ ಅಂತ ಪೇ ಆನ್ಲೈನ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಗೂಗಲ್ ಪೇನೂ ಇದೆ, ಕಾರ್ಡು ಇದೆ, ನೆಟ್ ಬ್ಯಾಂಕಿಂಗು ಇದೆ, ವ್ಯಾಲೆಟು ಇದೆ, ಫೋನ್ಪೇ ಇದೆ. ಯಾವುದ್ರಲ್ಲಾದ್ರೂ ಪೇಮೆಂಟ್ ಮಾಡ್ಬೋದು. ನಾವು ಗೂಗಲ್ ಪೇಲಿ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಸೊ ಹಾಗಾಗಿ ಕಾರ್ಡಿಂದ ಟ್ರೈ ಮಾಡಿದ್ವಿ. ಇಲ್ಲಿದೆ ನೋಡಿ, ಟೈಮ್ ಔಟ್ ಇನ್ 9 ಮಿನಿಟ್ಸಲ್ಲಿ ಟೈಮ್ ಔಟ್ ಆಗುತ್ತೆ. ಕಂಟಿನ್ಯೂ ಆ್ಯಂಡ್ ಪೇ ಕೊಡಬೇಕು. ಕೊಟ್ಟಾಗ ಒಂದು OTP ಹೋಗುತ್ತೆ, ಆ OTP ಎಂಟ್ರಿ ಮಾಡಿದ್ರೆ ಆಯಿತು. ಇಲ್ಲಿ ಇದೆಯಲ್ಲ ಆಪ್ಷನು, ಪೇಮೆಂಟ್ ಫೇಲ್ಡ್ ಗೂಗಲ್ ಪೇ, ಪ್ಲೀಸ್. ಗೂಗಲ್ ಪೇ ಫೇಲ್ ಆಗಿರೋದ್ರಿಂದ ನಾನು ಕಾರ್ಡ್ ಯೂಸ್ ಮಾಡಿ ಪೇಮೆಂಟ್ ಮಾಡಿದೆ. ಸೊ ಹಾಗಾಗಿ ಪೇಮೆಂಟ್ ಆಯಿತು. ಇಷ್ಟು ಪೇಮೆಂಟ್ ಆದಮೇಲೆ ನಿಮಗೆ ಮೇಲೂ ಬರುತ್ತೆ ಮತ್ತು ಮೆಸೇಜು ಬರುತ್ತೆ. ಇಷ್ಟು ಪ್ರೋಸೆಸ್ಸು.